ಕನಸು ಕಾಣುವುದಷ್ಟೇ ಅಲ್ಲದೆ ಆ ಕನಸುಗಳನ್ನು ಕೆತ್ತಿ ನನಸಾಗಿಸಬೇಕು ಕೂಡ. ನಮಸ್ಕಾರ. 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಸ್ವಲ್ಪ ಸಮಯದಿಂದ ನಮ್ಮ ಚಾನಲಲ್ಲಿ KN ಗಣೇಶಯ್ಯ ಅವರ ಜೊತೆ ನಡೆದ ಒಂದು ಇಂಟರ್ವ್ಯೂ ತುಣುಕು ಪ್ರಸಾರ ಆಗಿತ್ತು. ಅದರಲ್ಲಿ ಬಹುಪತ್ನಿತ್ವ ಹೇಗೆ ಭಯೋತ್ಪಾದನೆಗೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಇತ್ತು. ಆ ಡಿಸ್ಕಷನಲ್ಲಿ ಗಣೇಶಯ್ಯ ಅವರು ಈ ಟಾಪಿಕ್ ಬಗ್ಗೆ ನಾನು ಆಲ್ರೆಡಿ ಒಂದು ಕಥೆಯಲ್ಲಿ ಬರೆದಿದ್ದೀನಿ ಅಂತ ಹೇಳಿದ್ರು. ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿ ಆ ಕತೆ ಯಾವುದು ಅಂತ ಹುಡ್ಕೊಂಡು ಅದನ್ನು ಓದೋದ್ವಿ. ಸೈಂಟಿಫಿಕ್ಕಾಗಿ ಕೆಲವೊಂದು ಪ್ರೂಫು ಇನ್ಫಾರ್ಮೇಷನ್ನ ಕೊಟ್ಟು ಈ ಟಾಪಿಕ್ ಮೇಲೆ ಒಂದು ಕಥೆನ ಆ ಪುಸ್ತಕದಲ್ಲಿ ಗಣೇಶಯ್ಯ ಅವರು ಬರೆದಿದ್ದಾರೆ. ಈ ಕತೆ ಜೊತೆಗೆ ಇನ್ನೂ 2 ಕಥೆಗಳು ಆ ಪುಸ್ತಕದಲ್ಲಿದೆ. ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಪರಿಣಿತಾಂಡವ. ಲೇಖಕರು ಡಾಕ್ಟರ್ KN ಗಣೇಶಯ್ಯ. ಪ್ರಕಾಶಕರು ಅಂಕಿತ ಪುಸ್ತಕ. ಪುಟಗಳು 144. ಬೆಲೆ 150 ರೂಪಾಯಿಗಳು. ಜಾನ್ರ ಕಥಾ ಸಂಕಲನ. ಭೋಗ ನಿರ್ಭಾಗ್ಯ, ಗೌರವಾರಾಧನೆ ಮತ್ತು ಪರಿಣಿತಾಂಡವ ಈ 3 ನೀಳ್ಗಡ್ಡೆಗಳು ಈ ಪುಸ್ತಕದಲ್ಲಿ ಇದ್ದಾವೆ. ಭೋಗ ನಿರ್ಭಾಗ್ಯ, ಜೈವಿಕ ಪ್ರಪಂಚದಲ್ಲಿ ಸೆಕ್ಶುಯಲ್ ಸೆಲೆಕ್ಷನ್ನು ಹೇಗೆ ನಡೆಯುತ್ತೆ ಅನ್ನೋದನ್ನು ಒಂದು ವೈಜ್ಞಾನಿಕ ತಲೆಯಲ್ಲಿ ಇಟ್ಕೊಂಡು ಈ ಕಥೆಯಲ್ಲಿ ಲೇಖಕರು ವಿವರಿಸಿದ್ದಾರೆ. ಒಂದು ಗಂಡಿಗೆ ಒಂದು ಹೆಣ್ಣು ಅನ್ನೋದು ಸೃಷ್ಟಿಯ ನಿಯಮ. ಇದನ್ನು ಪಾಲಿಸಿದಾಗ ಅಲ್ಲಿ ಬ್ಯಾಲೆನ್ಸ್ ಕೂಡ ಇರುತ್ತೆ. ಆದರೆ ಇಲ್ಲಿ ಒಂದು ಕ್ಯಾಚ್ ಇದೆ. ಗಂಡಿನ DNA ಬಹುಪತ್ನಿತ್ವ ಅನ್ನೋದು ಇದೆ. ಪ್ರಾಬಬ್ಲಿ ಸಾಮಾಜಿಕ ಸ್ಥಿತಿನೋ ಇಲ್ಲ ಆರ್ಥಿಕ ಸ್ಥಿತಿಯಿಂದನೋ ಹಲವಾರು ಹೆಣ್ಣು ಮಕ್ಕಳು ಒಂದು ಗಂಡನ್ನು ಆಯ್ಕೆ ಮಾಡ್ಕೊಳ್ಳೋ ಪರಿಸ್ಥಿತಿ ಉಂಟಾಗ್ಬೋದು. ಹೀಗಾದಾಗ ಬರೀ ನೇಚರ್ ಇಂಬ್ಯಾಲೆನ್ಸ್ ಆಗತ್ತಾ ಅಥವಾ ಇದರಿಂದ ಬೇರೆ ಏನಾದರೂ ಇಂಪ್ಯಾಕ್ಟ್ ಇದೆಯಾ? ಇದರಿಂದ ಭಯೋತ್ಪಾದಕತೆ ಹೆಚ್ಚಾಗೋ ಚಾನ್ಸಸ್ ಇದೆ ಅಂತ ಈ ಪುಸ್ತಕದಲ್ಲಿ ಗಣೇಶಯ್ಯ ಅವರು ಹೇಳ್ತಾರೆ. ಹೇಗೆ ಅಂತೀರಾ? ಪುಸ್ತಕ ಓದಿ ನೀವೇ ತಿಳ್ಕೊಳ್ಳಿ. ಈ ಕತೆ ಒಂದು ಟೈಮಲ್ಲಿ ನಮ್ಮ ರಾಜ್ಯದಲ್ಲೇ ನಡೆದ ಒಂದು ಪೊಲಿಟಿಕಲ್ ಘಟನೆ ಮೇಲೆ ಆಧಾರಿತ ಆಗಿದೆ ಅನ್ನೋದು ನಮ್ಮ ಅನಿಸಿಕೆ. ಈ MM ಕಲಬುರ್ಗಿ ಅವರ ಕೊಲೆ ಆಯ್ತಲ್ಲ, ಅದನ್ನೇ ಸ್ವಲ್ಪ ಬೇರೆ ರೀತಿ ಇದರಲ್ಲಿ ಹೇಳಿದ್ದಾರೆ ಅಂತ ನಮಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ಪುಸ್ತಕ ಓದಿ ಹೇಳ್ತೀರಾ? ಗಣೇಶಯ್ಯ ಅವರು ಈ ಪುಸ್ತಕದ ಮುನ್ನುಡಿಯಲ್ಲಿ ಹೀಗೆ ಹೇಳ್ತಾರೆ. ಇಂದಿನ ಧಾರ್ಮಿಕ ವಾತಾವರಣ ಎಂಥ ಸೂಕ್ಷ್ಮ ಮಟ್ಟ ಮುಟ್ಟಿದೆ ಎಂದರೆ ಯಾವುದೇ ಧರ್ಮದ ಸಾಮಾಜಿಕ ರೀತಿ ನೀತಿಗಳ ಬಗ್ಗೆ ವೈಜ್ಞಾನಿಕವಾಗಿ ಆಗಲಿ ವೈಚಾರಿಕವಾಗಿ ಆಗಲಿ ಅವಲೋಕಿಸುವುದಕ್ಕೆ ಸ್ವಾತಂತ್ರ್ಯವೇ ಇಲ್ಲದಂತಾಗಿದೆ. ಆದರೂ ನಾನು ಹೇಳಬೇಕೆಂದಿರುವ ವಸ್ತುವನ್ನು ಸಾಧ್ಯವಾದಷ್ಟು ನೇರವಾಗಿ ಹೇಳಲು ಭೋಗ ನಿರ್ಭಾಗ್ಯದಲ್ಲಿ ಪ್ರಯತ್ನಿಸಿದ್ದೇನೆ. ಅಂದರೆ ಈ ಕತೆ ಬರಿಬೇಕಾದ್ರೆ ಅವರಿಗೆ ಎಷ್ಟು ವಿರೋಧ ಬಂದಿರ್ಬೋದು ನೀವೇ ಯೋಚನೆ ಮಾಡಿ. ಬಟ್ ಈ ಕಥೆಯ ಟಾಪಿಕ್ಕು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮಿಸ್ ಮಾಡಲೇಬೇಡಿ, ನೀವು ಓದಿ. ಇನ್ನು 2ನೇ ಕತೆ ಒಂದು ಮಾನಸಿಕ ರೋಗಿಯ ಕತೆ. ತನ್ನ ಗುರುವನ್ನೇ ಆರಾಧಿಸುವ ಶಿಷ್ಯೆ ತನ್ನ ಸಾಂಸಾರಿಕ ಜೀವನದಲ್ಲಿ ಎಂತಹ ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡ್ಕೋತಾಳೆ ಅನ್ನೋದ್ರ ಮೇಲೆ ಈ ಕತೆ ಬೇಸಿಸ್ ಆಗಿದೆ. ಶಿಷ್ಯೆಯನ್ನು ಟ್ರೀಟ್ ಮಾಡೋದು ಡಾಕ್ಟರ್ ಗುರುಗಳ ಹೆಲ್ಪ್ನ ತಗೋತಾರೆ. ಟ್ರೀಟ್ಮೆಂಟ್ ಮುಗಿಯೋ ಅಷ್ಟರಲ್ಲಿ ಗುರುಗಳೇ ಪೇಷಂಟ್ ಆಗ್ತಾರೆ. ತುಂಬ ಸಸ್ಪೆನ್ಸ್ಫುಲ್ ಆಗಿದೆ ಈ ಕತೆ. ಒಂದ್ಸತಿ ನೀವು ಓದಲೇಬೇಕು. 3ನೇ ಕತೆ ಪರಿಣಿತಾಂಡವ. ಟಿಪಿಕಲ್ ಗಣೇಶಯ್ಯ ಅವರ ಟಾಪಿಕ್ಕು. ಆಂಧ್ರದ ಪಾಲಂಪೇಟಲ್ಲಿರೋ ರಾಮಪ್ಪ ದೇವಸ್ಥಾನ ಮತ್ತು 12ನೇ ಶತಮಾನದಲ್ಲಿ ಸೌತ್ ಇಂಡಿಯಾಲಿ ಇದ್ದ ಪರಿಣಿತಾಂಡವ ಅನ್ನೋ ಒಂದು ಶಾಸ್ತ್ರೀಯ ನೃತ್ಯದ ಇತಿಹಾಸವನ್ನು ಈ ಕತೆ ನಮಗೆ ಹೇಳುತ್ತೆ. ಈ ರಾಮಪ್ಪ ದೇವಸ್ಥಾನ ಹೊಯ್ಸಳ ಶೈಲಿಯ ಶಿವನ ದೇವಾಲಯ. ಇದನ್ನು ಕಟ್ಟಿಸಿದ್ದು ರಾಚರ್ಲ ರುದ್ರದೇವ. ಆದರೆ ಇದ್ರ ಹೆಸರು ಮಾತ್ರ ರಾಮಪ್ಪ ದೇವಸ್ಥಾನ ಅಂತ. ಹಾಗೆ ಇದ್ರ ಹಿಂದೆ ರೋಮಿಯೋ ಜೂಲಿಯಟ್ ಸ್ಟೋರಿನೂ ಮೀರಿಸೋಂಗೆ ಒಂದು ಸೂಪರ್ ಆಗಿರೋ ಲವ್ ಸ್ಟೋರಿ ಕೂಡ ಇದೆ. ಇಡೀ ಇತಿಹಾಸವನ್ನು ಒಂದು ಥ್ರಿಲ್ಲರ್ ಕಥೆಯ ಮೂಲಕ ನಮ್ಮ ಮನ ಮುಟ್ಟೋ ಹಾಗೆ ಗಣೇಶಯ್ಯ ಅವರು ಇಲ್ಲಿ ಹೇಳಿದ್ದಾರೆ. ಈ ಪುಸ್ತಕದ 3 ಕಥೆಗಳು ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದೆ, ಹಾಗೆ ಮನಮುಟ್ಟೋ ಹಾಗೆ ಇದೆ. ಈ ಪುಸ್ತಕವನ್ನು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಓದ್ಬೋದು. ತುಂಬ ಲೈಟ್ ರೀಡು, ಇಂಟ್ರೆಸ್ಟಿಂಗ್ ಆಗಿ ಓದಿಸ್ಕೊಂಡು ಹೋಗುತ್ತೆ. ಬನ್ನಿ, ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪಾರ. ಅಂದು ಮಾತಿಗೆ ಕೂತವರು ಅಲ್ಲಿಂದ ಎದ್ದರೂ ಮುಂದಿನ 6 ತಿಂಗಳ ಕಾಲ ಪರಸ್ಪರ ಮಾತು ನಿಲ್ಲಿಸಲಿಲ್ಲ.
ಅವರ ನಡುವೆ ಬೆಳೆದ ಭಾವನೆಗಳ ನಂಟು ಗಂಟಿನಿಂದ ಇಬ್ಬರೂ ಬಿಡಿಸಿಕೊಳ್ಳಲಾಗಲಿಲ್ಲ. ಇಬ್ಬರೂ ತಮ್ಮ ಕಲೆಯ ಕುಶಲತೆಯನ್ನು ಪ್ರದರ್ಶಿಸುತ್ತಿದ್ದಂತೆ ಪರಸ್ಪರ ಮೇಲಿನ ಅಭಿಮಾನ ಮತ್ತು ಗೌರವ ಬೆಳೆಯತೊಡಗಿತ್ತು. ರಾಮಪ್ಪನ ಶಿಲ್ಪಕಲೆ ಮತ್ತು ಅಂಬಿಕೆಯ ನೃತ್ಯ ಕಲೆಗಳು ಒಂದರಲ್ಲಿ ಒಂದು ಹಣೆದುಕೊಂಡು ಇಬ್ಬರ ನಡುವೆ ಗಟ್ಟಿಯಾದ ಪ್ರೇಮ ಸೇತುವೆಯನ್ನೇ ಕಟ್ಟಿಕೊಟ್ಟವು. ಅಂಬಿಕೆಯ ಮೇಲೆ ರಾಮಪ್ಪನಲ್ಲಿ ಚಿಗುರು ರೂಪದಲ್ಲಿ ಬೆಳೆದ ಪ್ರೀತಿ ಕೊನೆಗೆ ಅವನು ಕೆತ್ತುವ ಕಲ್ಲಿನಷ್ಟೇ ಗಟ್ಟಿಯಾಗತೊಡಗಿತು. ಆಕೆಯ ನೃತ್ಯ ಭಂಗಿಗಳ ಆಲಿಂಗನದಲ್ಲಿ ಬಂದಿಯಾಗತೊಡಗಿದ್ದ. ಆ ಪ್ರೀತಿಯ ಬಂಧನದಲ್ಲಿ ರಾಮಪ್ಪ ತನ್ನನ್ನೇ ಮರೆಯತೊಡಗಿದಾಗ ಅವನನ್ನು ಎಚ್ಚರಿಸಿದ್ದು ಅಂಬಿಕೆಯೇ. ಹೇಗೆ? ಇಬ್ಬರ ನಡುವೆ ಪ್ರೀತಿ ಗಟ್ಟಿಯಾದಂತೆ ಅಂಬಿಕೆ ರಾಮಪ್ಪನೊಂದಿಗೆ ಮುಂದಿನ ಜೀವನದ ಬಗ್ಗೆ ಚರ್ಚಿಸತೊಡಗಿದಳು. ನಮ್ಮ ಜೀವನ ಹೀಗೆ ಬಳ್ಳಿಗಾವಿಯಲ್ಲಿಯೇ ಎಷ್ಟು ವರ್ಷ ತಾನೇ ನಡೆಯಲು ಸಾಧ್ಯ? ನಾವು ನಮ್ಮದೇ ಪ್ರಪಂಚದ ಕನಸು ಕಾಣುವುದು ಬೇಡವೇ ಎಂದು ಕೆದಕಿ ಕೇಳಿದಳು. ಬೇಕು. ಕನಸು ಕಾಣುವುದಷ್ಟೇ ಅಲ್ಲದೆ ಆ ಕನಸುಗಳನ್ನು ಕೆತ್ತಿ ನನಸಾಗಿಸಬೇಕು ಕೂಡ ಎಂದ ರಾಮಪ್ಪ. ಅದಕ್ಕೆ ನಾವು ಒಬ್ಬರೊಬ್ಬರ ಕೌಶಲ್ಯವನ್ನು ಆರಾಧಿಸುತ್ತಾ ಕೂತರೆ ಸಾಲದಲ್ಲವೇ? ನಿಜ. ನಿನ್ನ ಸಲಹೆ ಏನು ಕೇಳಿದ ರಾಮಪ್ಪ. ಇನ್ ಕೇಸ್ ಈ ಪುಸ್ತಕವನ್ನು ನೀವು ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.